ಈ ಮರುಳ ಯಾತಕ್ಕೆ ಬಂದಿರುವೆ? ಸಹಜವಾಗಿ ಬಂದಿರವಳೆ ಮುರ್ತ ಈ ಕುಲ್ಲ ಈ ಮುರ್ತ ಅಪ್ಪಣೆ ಇಲ್ಲದ ಒಂದು ಪ್ರವೇಶಿಸುವುದಕ್ಕೆ ನಿನಗೆ ನಾಚಿಕೆಯಾಗುವುದಿಲ್ಲ. ಅದು ಯಾತಕ್ಕಲೇ ಬಂದ ಈ ಭ್ರಷ್ಟ ಈ ಮೂರ್ತ ಇದು ಅಲ್ಲದ ನಮ್ಮವನ ಬಾಲಕನಿಗೆ ಮುಖ ಭಂಗವ ಮಾಡಿರುವೆಯಲ್ಲ, ನಿನಗೆ ಎಷ್ಟು ಧೈರ್ಯ ಇಲ್ಲ? ಸಹಜವಾಗಿ ಮಾಡಿರವಳೆ ಮೂರ್ತ ಈ ಕುಲ್ಲ ಅದಮ್ಮ ನಿನ್ನ ತಂದೆ ತಾಯಿಗಳರ್ಯಾರು? ನಿನ್ನ ಹೆಸರೇನು? ನನ್ನ ತಂದೆ ತಾಯಿಗಳ ಹೆಸರಣಿ ಹತ್ತಕ್ಕರೆ ಬೇಕಿಲ್ಲ ಅದಮ್ಮ ಈ ಕುಲ್ಲ ಈ ಮೂರ್ತ ಎನ್ನೋಳು ಯುದ್ಧವನ್ನು ಮಾಡಿರುತ್ತ ಯಾತಕ್ಕೆ ತಾವಪ್ಪಿಯ? ಸ್ವಲ್ಪ ತಾಳೆ ಅದಮ್ಮ ಯಾರು ತಾಳವರು? ನಿನಗೆ ಪ್ರಾಣ ಬಿತ್ತವನ್ನು ನೀಡುವನ ಸುಮ್ಮನೆ ಹೋಗಲ ಮೂರ್ಖ. ಮಾಡಿದಿರಿ ಎಲ್ಲರಂತೆ ಈ ಕುಲ್ಲ ರಕ್ಕಸ ಈ ಭ್ರಷ್ಟ ಮಾನವ ಬಲ್ಲೆದವನಾದರ ಎನ್ನ ಸನ್ಮುಖದಲ್ಲಿ ನಿಂತು ಯುದ್ಧವನ್ನೇ ಮಾಡು. ಸಹಜವಾಗಿ ಮಾಡುವುದೇ ಮೂರ್ಖ ಸುಮ್ಮನೆ ಹೃದಯ ಮಾತುಗಳನ್ನು ಆಡಬೇಡ. ಯಾರು ಮಾತನಾಡುತ್ತಿರುವ ಮೂರ್ಖ ಗಾಂಬಿ ಕತ್ತದ ಮಾತುಗಳಿಂದ ಬಂದ ಬಲವೇನು? ಯಾರು ಆಡುವರಲ್ಲ ಖಂಡನದೊಳಗೆ ಪಂಡಿತನಾದರೆ ಬೆಲ್ಲ ಬಾಣಗಳನ್ನು ಕೊಡುತ್ತವಡೆ. ಸಹಜವಾಗಿ ಮಾಡುವರಲ್ಲ ಮೂರ್ಖ. ಅದಮ್ಮ ಗಂಡುಗಲಿ ನೀನಾದರೆ ಈ ಕರ್ಮಕವನ್ನು ಕಡೆ ಸಹಜವಾಗಿ ಕಡಿಮೆ ಅದಮ್ಮ ಮೂರ್ಖ. ಕೈಲಾಗದಿದ್ದರೆ ನಿನ್ನ ಬಂದ ಕಾರ್ಯ ಬಿಡಲೇ ಮೂರ್ಖ. ಮಾಡಿದಿರೋ ಎನ್ನುವ ಮೂರ್ಖ. ಈ ಬಾಲಕ ಮೂರ್ಖ ನಾನು ಎಷ್ಟು ಸೈರಿಸಿಕೊಂಡರು ನಿನ್ನ ಬಿಂಕವನ್ನು ಬಿಡಲಲ್ಲ. ಈ ಭ್ರಷ್ಟ ಅದಮ್ಮ ಇದು ಅಲ್ಲದ ಎಣ್ಣಕ್ಕೆ ಕೋದಂಡವನ್ನು ತೋರಿಸುವೆಯ? ಸಹಜವಾಗಿ ತೋರಿಸುವೇ ಅದಮ್ಮ. ನಿನ್ನನ್ನು ಯಮಲಯಕ್ಕೆ ಕಳಿಸುವನು ನೋಡಲ ಇಲ್ಲಂದರ ಮಾಡಿ ಎಲ್ಲರ ಮಾಡಕ್ಕೆ ಈ ರಕ್ತದಮ್ಮ ಈ ಕುಲ್ಲ ಈ ಸಮಯದಲ್ಲಿ ನಿನ್ನ ಆಟ ಮಾಡಬಿಡೋಣ ನೋಡು. ಯಾರು ಮಾಡುವರ ಸ್ವಲ್ಪ ತಾಳಲೇ ಅದಮ್ಮ ಈ ಮೂರ್ಖ ಗೋತ್ಯ ಎಲ್ಲದ ಎನ್ನ ಬಿಟ್ಟವಮ್ಮರವನೆಂದು ನುಡಿಯುವ ಅದಮ್ಮ ಸಹಜವಾಗಿ ನುಡಿವರಲ್ಲ ಭ್ರಷ್ಟ. ಅಪ್ಪ ನಂದನ, ಆಹೋ ಅಮ್ಮ ಜನನೇ, ಈ ರಕ್ಕಸನ ಕೂಡ ಜಲ ಸಂಧಾನವನ್ನು ಹೂಡಿ ಹಿಂದಕ್ಕೆ ನಿಲ್ಲುವುದು ನ್ಯಾಯವಲ್ಲ ಪುತ್ರ ಕೋಮಲಗಾತ್ರ. ಆಹೋ ಜನನೇ, ಮಗನೇ ನಿನಗಿಂತ ಅನುಮಾನ ಬೇಕೆ? ಹೌದು ಕಂದ. ನಾನು ಹೇಗೆ ಗೆದ್ದವ ಮಗಯ್ಯವನೆಂದರೆ ಸನ್ಮಕನ ಒಟ್ಟೆಯಳದ ವಸದಲ್ಲೇ ತಾರಕಾಸೂರನನ್ನು ಸಂಬರತೆ ದೇವತೆಗಳಿಗೆ ಹೇಗೆ ಸಂತೋಷವುಂಟು ಮಾಡಿದನು. ವಾಲಿ ಮಗನಾದ ಅಂಗದನಿಗೆ ತೊಟ್ಟಿಲಲ್ಲಿರುವ ಸಮಯದಲ್ಲಿ ರಾವಣನೆಂಬುವನನ್ನು ಹೇಗೆ ಗೆದ್ದನು. ಅವರಂತೆ ಈ ರಕ್ತವನ್ನು ಕೊಂದು ರಕ್ತವನ್ನು ಕಾರಿಸುವನ ಜನನಿ ಮಾಡಿದಿರೋ ಯೋಚನೆ ಕಂದ. ಹೌದು ಅಮ್ಮಯ್ಯ, ಅವರು ಮಾಯಾ ಯುದ್ಧದಲ್ಲಿ ಜಯಿಸಿ ಬಂದಿರುವರು. ನಾನೇನು ಸಾಮಾನ್ಯವೆಂದು ತಿಳಿದುಕೊಂಡೆಯ ಮಾತೆ. ಈ ರಕ್ಕಸರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯವನೇ ಮಾತೆ. ಕೂಡ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ ಪುತ್ರ ಕೋಮಲಗಾತ್ರ. ಸುಂದರ ನಂದನ, ಈ ಮೂರ್ಖನೇ ನಿನ್ನ ಜನನೀಯ ಮಾತನ್ನು ಕೇಳದ ಎನ್ನಡನ ಯುದ್ಧಕ್ಕೆ ಬರಬೇಡ. ಸಹಜವಾಗಿ ಬರುವನರೇ ಮಾಡುವುದೇನು? ಈ ಮೂರ್ಖ ಅದಮ ಯುದ್ಧವೇನೆಂದರೆ ಅಂಗೈಯೊಳಗಿನ ಮುದ್ದೆ ಎಂದು ತಿಳಿದಿರುವೆಯ? ಸುಮ್ಮನೆ ನನ್ನ ತಾಯಿಯ ಮಾತನ್ನು ಕೇಳು. ನಿನ್ನ ದೈವದಾನದಿಂದ ಬಿಡುವನ ಕೂಸೆ ಬಿಟ್ಟು ಬಿಡು ಈ ಸಮರದ ಆಟೆ. ಈ ರಕ್ತನೇ ಈ ಕುಳ್ಳನೇ ಎನ್ನಂ ಜೀವದಾನದಿಂದ ಬಿಡುವಯ? ಸಹಜವಾಗಿ ಬಿಡುವನೇ ಅಥವಾ ಈ ಮೂರ್ಖ, ಈ ಭ್ರಷ್ಟ ಫಲ ಫಲ ನೀನಂತ ಬಲಟ್ಟೆನು. ಏನು ಅರಿಯದವನು ಕೂಡ ಯುದ್ಧವನ್ನು ಮಾಡಿದಲ್ಲ, ನೀನಂತ ಬಲಟ್ಟನೇ ಭ್ರಷ್ಟ. ಈ ಮೂರ್ಖ
ನಿನ್ನ ಸಾಮರ್ಥ್ಯವು ಎಷ್ಟಿದ್ದದು? ನನ್ನ ಸಾಮರ್ಥ್ಯವ ಚಿಂತೆ ನಿನಗೆ ತಕ್ಕಬೇಕಲೇ ಕುಳ್ಳ ಎಲೆಯದಮ ಮೂರ್ಖ. ಎನ್ನ ದೇಹವನ್ನ ಎಬ್ಬಾಗ ಮಾಡುವ ಎನ್ನಲ್ಲೇ ಕೋದಂಡವೆಂಬ ಬಾಣ ಉಂಟು. ಬಳಿರೇ ಆ ಬಾಣಗಳನ್ನು ನುಕ್ಕು ನುಕ್ಕು ಮಾಡಿಬಿಡುವಲ್ಲ ಭ್ರಷ್ಟ. ಈ ಮೂರ್ಖ ಅದಮ ನಾನು ಚಿಕ್ಕವನೆಂದು ಲೆಕ್ಕಿಸಿ ಸಚ್ಚಿನ ಮಾತುಗಳನ್ನು ಆಡುವೆಯ. ಸಹಜವಾಗಿ ಆಡುವರು ಮಾಡುವುದಾದರೆ ಭ್ರಷ್ಟ. ಈ ಬಂದ ಅದಮ ನಾನು ಚಿಕ್ಕವನಾದರೆ ನನ್ನ ಕರದಲ್ಲಿರುವ ಬಾಣಗಳ ಏನಾದರೆ ಚಿಕ್ಕವೆಗೆ ಆ ಬಾಣಗಳನ್ನು ನನ್ನೇನು ಮಾಡಬಲ್ಲವೇ ಭ್ರಷ್ಟ. ಈ ಮೂರ್ಖ ಅದಮ ಈ ಸಮಯದಲ್ಲಿ ಎನ್ನ ತೆರೆಗಳಿಗೆ ತಾವ ಎಂಬುದು ಒಕ್ಕೇರಿ ಬಂದಿರುವುದು. ತಕ್ಷಣ ಎದ್ದ ದಕ್ಷಿಣೆನಲ್ಲೇ ಬಂಡ ಆರಿದವನ ಗಗನಾಂತರಕ್ಕೆ ನೇರುಂಡ. ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲಾದ ತೋರಿದವರೆಲ್ಲ ಬರಕ್ಕ ಅಹೋ ಕಂದ, ಆಹೋ ಅಮ್ಮಯ್ಯ, ಈ ರಾಕ್ಷಸನು ಮಹಾ ಮಾಯಕಾರಿಯಂತೆ ಇರುವನು. ಆದ್ದರಿಂದ ಇವರ ಕೂಡ ಯುದ್ಧಕ್ಕೆ ಹೋಗುವುದು ಸರಿಯಲ್ಲ. ಇಲ್ಲಿಗೆ ಯುದ್ಧವನ್ನು ನಿಲ್ಲಿಸಿಬಿಡು ಪುತ್ರ ಕೋಮಲಗಾತ್ರ. ಆಹೋ ಜನನಿ, ಕಂದ, ಇಷ್ಟು ಮಾತುಗಳ ಹಾಡಿದವನು ಹೇಗೆ ಬಿದ್ದಿರವನು ನೋಡು. ಎನ್ನು ಎನ್ನ ತೋಳು ತಿಂಡಿವಾಗಲಿಲ್ಲ. ಎನ್ನ ಬಲಬಲದಲ್ಲೇ ಎನ್ನ ಯುದ್ಧ ಮಾಡಬೇಕೆಂಬ ಆಸೆ ಇರಲಾಗಿ ಈ ಎಲ್ಲ ರಕ್ತದಲ್ಲೂ ಏನು ಮಾತನಾಡದೆ ಸುಮ್ಮನೆ ಧ್ಯಾನ ಮೇಲೆ ಬಿದ್ದಿರವನು. ಆಗುವ ಮಾತೆ ಮಗನೇ, ಯುವನನ್ನು ಉಪಚರಿಸಿ ನೋಡುವೆ. ಎನ್ನು ಯಾರಾದರೆ ಇದ್ದರೆ ಎನ್ನಡನೆ ಯುದ್ಧಕ್ಕೆ ಬರಲಿ. ಎನ್ನ ತೋಳು ತಿಂಡಿ ತೀರಿಸಿಕೊಳ್ಳುವ ಜನನೇ ಸೌಖ್ಯವದಾಯಿನೇ. ಎಲ್ಲ ಈ ರಕ್ಕಸದಮ ಎನ್ನ ಚರಗಳಿಗೆ ಘಾಸಿಯಾಗಿ ಈ ಭೂಮಂಡಲದೊಳಗೆ ಬಿದ್ದಿರುವಯ. ಎಲ್ಲ ಈ ಕೈಲಾದರನ ಹೇಳಿ ಇನ್ನೆತ್ತಕ್ಕೆ ಆಲಸ್ಯವೇ ನೆಲಕ್ಕೇಳು. ಬೆಳೆಯ ಕಡುಬಲಿ ನೀನಾದರೆ ಬಾಣವನ್ನು ಹುಡು. ಎಲ್ಲವಾಯಿತೆ ಶ್ರೀ ಗುರುಕೇತವನ್ನು ದಾನವನ್ನು ಮಾಡದೆ ಬೆಷ್ಟ ಪರಮ ಪಾಪಿಷ್ಟ. ಅಯ್ಯೋ ಹರ ಹರ, ಈ ಕೂಸಿನ ಸಮ ಭಟರನ್ನು ನಾನು ಇಲ್ಲಿ ಕಾಣಲಿಲ್ಲ. ಈ ಅಲ ಸಾರಥಿ ನನ್ನ ಸರ್ಹಂಗಳನ್ನು ಹೇಳು ಬಾಣಗಳಿಂದ ಖಂಡಿಸಿದನು. ಬಳಿರೇ ವೈರಿ ಎಂಬುದನ್ನೇ ಮರಿತನು. ಈ ಅನ್ನನ್ನು ಉಪಚರಿಸಿದನು. ಈ ಅಲ ಸಾರಥಿ ಇವನಂತ ಕಡುಗಳಿಯನ್ನು ನಾನು ಕಾಣನ ಸಾರಥಿ. ಇವನಿಗೆ ತೋರಿಸಿ ಮನವಾದ ಎನ್ನಲ ಪರಾಕ್ರಮದ ರೀತಿ. ಎಲ್ಲ ಈ ಅದಮ, ಎಲ್ಲ ಈ ಮೂರ್ಖ, ನಿನ್ನ ಸಾಮರ್ಥ್ಯವು ಎಷ್ಟಿತ್ತು ಈಗ ತಿಳಿಯಲಿಲ್ಲವೇ ನಿನಗೆ? ಬಹುಳಿರೇ ನಿನ್ನನ್ನು ಒಡೆಯಬೇಕೆಂದು ಎಷ್ಟು ಯೋಚನೆ ಮಾಡಿದರು. ನನ್ನ ಕೈಗಳೇ ಹೇಳಲಾರವ. ಅದು ಯಾತಕ್ಕಲೇ ಮುಂಡ ಈ ಮೂರ್ಖ, ಎಲೆಯಾದಮ, ಈಗ ನಿನ್ನ ನಾನು ಮಚ್ಚಿದನು. ನಾನು ಮುಚ್ಚಿದ್ದನಾಗಿ ಬಿದ್ದನೆಂದು ತಿಳಿಯಬೇಡ. ಬಳಿರೇ ದಂಡದಿಂದ ಕುಟ್ಟಿ ಕಡಿವೆ. ನಿನ್ನ ತಾಯಿಯ ಕಣ್ಣಿನೊಳಗೆ ನೀರನ್ನು ಸುರಿಸದೆ ಹೋದರೆ ಬಾಪು ಬಾಪುರೇ ನಾನು ರಕ್ತದ ಅಲ್ಲ. ಅಯ್ಯ ಮೂರ್ಖ, ಎಲೆಯಾದಮ, ನಿನಗೆ ಜೀವದಾನವನ್ನು ಕೊಡುವನಲೇ ಭ್ರಷ್ಟ ಪರಮ ಪಾಪಿಷ್ಟ. ಎಲ್ಲ ಈ ಧನದಮ ಈ ಭ್ರಷ್ಟ ಜೀವದಾನವನ್ನು ಕೊಡುವನೆಂದು ಹೇಳುವೆಯಲ್ಲ. ಸಹಜವಾಗಿ ಹೇಳುವನೇ ಕುಲ್ಲ. ಈ ಮೂರ್ಖ, ಅದಮ ನಮ್ಮ ಉಭಯರ ಪೈಕಿ ಜೀವದಾನವನ್ನು ಕೊಟ್ಟವನ ನಾನು ಅಥವಾ ನೀನು? ಯಾರು ಕೊಡುವರು ಸ್ವಲ್ಪ ತಾಳಲೇ ಕುಲ್ಲ. ಎಲೆಯಾದಮ, ನಾನು ಸಣ್ಣವನೆಂದು ತಿಳಿದಿರುವಯ.
ಎನಗೆ ಎತ್ತ ಬಂದರೆ ಆಸಿದವನಿಗೆ ಮುತ್ತನ್ನವೆಂಬೈದುವಂತೆ ಗೊತ್ತಿಲ್ಲದ ಎನ್ನಡದ ಎತ್ತಕ್ಕೆ ಬರುವಯ ಸಹಜವಾಗಿ ಬರವನ್ನು ಮಾಡುವುದೇನದೇ ಭ್ರಷ್ಟ ಅದಮ್ಮ ಈ ಮೂರ್ಖ ಎನ್ನು ಎನ್ನ ಪೂರಿಸವು ಹೋಗಿಲ್ಲ ತೊಳೆರೆ ಗಂಡನಂತ ಮಾತುಗಳನ್ನು ಆಡಿದರೆ ಬಂದ ಫಲವೇನು ರಕ್ತದ ಮಾಡಿ ಎನ್ನುವ ಸಂಗ್ರಾಮ ಈ ಕುಲ್ಲ ಎಲ್ಲ ಈ ಮುರಳ ಏನು ಹಣ್ಣು ಹಪ್ಪಳ ಕಳ್ಳಂ ಕದ್ದು ತಿನ್ನುವುದಕ್ಕೆ ಹಳೆ ಹದ್ದಿನಂಗೆ ಬಂದು ಏನು ಅರಿಯದವನು ಕೂಡ ಯುದ್ಧವನ್ನು ಮಾಡಿ ನಾನೇ ಕಂಡು ಕಲಿ ಅಂತ ಎನ್ನು ಮುಂದೆ ತಿದ್ದು ಹೇಳುವುದೇ ಸಹಜವಾಗಿ ಹೇಳುವುದೇ ಮೂರ್ಖ ಈ ಭ್ರಷ್ಟ ಎಲೆ ಹದಮ ನೀನಂತ ಕಂಡು ಕಲಿಯಾದರೆ ಎಲ್ಲ ಕೂಡ ನಿಂತು ಯುದ್ಧವನ್ನು ಮಾಡು ಸಹಜವಾಗಿ ಮಾಡುವುದೇ ಮೂರ್ಖ ಮೂರ್ಖ ಎಲೆ ಹದಮ ಕೈಲಾಗದಿದ್ದರೆ ಇಗೋ ಈ ಭಾಗಕ್ಕೆ ಬಿದ್ದು ಸರವನ್ನು ಬೇಡ ಕೈ ಭ್ರಷ್ಟ ಈ ಮೂರ್ಖ ನಿನಗೆ ಪ್ರಾಣದಾನವನ್ನು ಕೊಡುವನರೇ ಭ್ರಷ್ಟ ಪರಮ ಪಾಪಿಷ್ಟ ಎಲ್ಲ ಈ ಪುಂಡ ರಕ್ಕಸ ಎಲ್ಲ ಈ ಮೂರ್ಖ ಕೋದಂಡ ಪರಾಕ್ರಮ ಎನ್ನ ಮೋಡನಿಂದ ಬಗಳವಯ ಸಹಜವಾಗಿ ಬಗಳುವನರೇ ಅಥವಾ ಎಲ್ಲ ಈ ಮೂರ್ಖ ಈ ಭ್ರಷ್ಟ ಶೌರ್ಯ ದಂಡನಾದರೆ ರಣರಂಗದೊಳಗಂಡಿಗಲಿಯಾಗಿ ನಿಂತು ಯುದ್ಧವನ್ನು ಮಾಡು ಸಹಜವಾಗಿ ಮಾಡುವುದೇನರೇ ಭ್ರಷ್ಟ ಎಲ್ಲ ಈ ಮೂರ್ಖ ಅಥವಾ ಒಳ್ಳೆಯ ಚಂಡ ಪ್ರಚಂಡ ಪದಬಲತ್ತಂಡ ನನ್ನ ರುಂಡವನ್ನು ಖಂಡಿಸಿ ಚಂಡನಂತನ ಭೂಮಂಡಲಕ್ಕೆ ಎಸೆದು ನೆನ್ನ ಮಾಂಸ ಕಂಡಗಳಿಗೆ ಎನ್ನ ಬೋತ ಬೆಚಾಚಗಳಿಗೆ ಉಣಬಡಿಸುವೆ ಎಲ್ಲ ಈ ಕೋಣ ಅದು ಕೋಣ ಈ ಕೋಪಂತು ನೋಡು ಎನ್ನ ಬಾಣ ಮಾಗ ಶ್ರೀ ನಾರಾಯಣ ದಾನ ಹೋಗುವುದೀಗ ನಿನ್ನೆಯ ಪ್ರಾಣ ಎಲ್ಲ ಈ ಜಟಮತಿ ಎಂಬ ಬಾಲಕನೇ ಎಲ್ಲ ಈ ಮೂರ್ಖನೇ ತರುಣ ನಂದು ಕೈ ಮಾಡಲಾರದ ಕರ್ಣದಿಂದ ನುಡಿದರೆ ಎನ್ನಗ ದುಡುಕು ನುಡಿಯನ್ನು ನುಡುವೆಯ ಸಹಜವಾಗಿ ನುಡುವನದೇ ಮೂರ್ಖ ಎಲ್ಲ ಈ ಮೂಡ ಇತ್ತ ನೋಡು ಈ ಧನುರ್ಬಾಣಗಳಿಂದ ನಿನ್ನ ರುಂಡವನ್ನು ಹಾರಿಸಿಬಿಟ್ಟವನ ನಿಲ್ಲಲೇ ಬಾಲಕ ನಿಲ್ಲಲೇ ಜಾತಕ ಎಲ್ಲ ಈ ಮೂರ್ಖ ಈ ಅದಮ ನೀನು ಪ್ರಯೋಗಿಸಿದ ಶರವನ್ನು ಮಾರ್ಗ ಮಧ್ಯದಲ್ಲಿ ಕಕ್ಕನ ಎಕ್ಕಟಗೈದರವನ್ನು ನೋಡು ಬಲ ಬಲ ಹದಮ ಎನ್ನಯ ಬಾವು ಶಕ್ತಿಯಿಂದ ನಿನ್ನ ತೊಟ್ಟು ಮರೆದು ಪಕ್ಕೆಲ್ಲವುಗಳ ತೆಗೆದರ ಕಕ್ಕಾವುತೆ ಮಾಡಿದ್ದರೆ ಇನ್ನೊಂದು ಸಾರಿ ಅಂಬ ಹಿಡಿಯುವುದಿಲ್ಲ ದೈತ್ಯದಮ ನೋಡನ್ನ ಪರಾಕ್ರಮ ಈ ಬಂಡನೆ ಹದಮನೆ ಕಂಡಂತೆ ಒದಿರಿದರೆ ನನ್ನ ಗುಂಡಿಗೆ ಎಂದಿಡಲವಂತಿದೆ ಮೂರ್ತ ಹದಮ ಈ ದೇಶ ರಾತ್ರಿದ ಕಟ್ಕದಿಂದ ಚಡದ ನಿನ್ನಂ ಕಾಲಿಡಿದು ಈ ಭೂಮಿಗೆ ಅಪ್ಪಳಿಸದಿದ್ದರೆ ಎಂಡು ರಾಯರ ಕಣ್ಣ ಚಂಡ ಪ್ರಚಂಡ ಹರಿತಿಮಿರಿ ಮರ್ಥಂಡ ನಂಬ ಈ ಜಗದೊಳಗಳೆಲ್ಲಗ ಎದುರಿಲ್ಲವೆಂದು ಕಾಲಿಗೆ ಗಿರಿಯನ್ನು ಧರಿಸಿದ ಎಲ್ಲ ಈ ಪಾಮರ ಹುಟ್ಟಿ ಬರುವುದಕ್ಕೆ ಹುಲ್ಲ ಬೀಜಲ್ಲ ನಿನ್ನಂತವನು ನನ್ನನ್ನು ಗೆಲ್ಲುವುದ ಎಂದಿಗೆ ತರವಲ್ಲ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲನ ಬಣ್ಣ ಸೇರಿಸಿಬಿಡಪುರಕ್ಕೆ ನಿಲ್ಲರುಂಡ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲವಂತನಾಗಲಿ ರಕ್ಕದ ತೋರಿಸಿ ನಿನ್ನ ಪರಾಕ್ರಮ ಹೊಳಿ ಬಳ್ಳಿರಿಯ ಎಲ್ಲ ಈ ಸಾರತೆ
ನಾನೇ ಗಂಡು ಕಲಿ ಅಂತ ಮರೆತಿರುವ ಈ ಬಂಡನನ್ನು ಹೇಗೆ ಬಿತ್ತಿರುವ ನೋಡಿದ್ಯಾ? ನೋಡಿದರು ಭೂಪತಿ. ಆ ಸಾರಥಿ, ಇವನಿಗೆ ಸಹಾಯವಾಗಿ ಬರುವ ತಮರ ಯಾವನಾದರೂ ಇದ್ದರೆ ಈಗ ಯುದ್ಧಕ್ಕೆ ಬರೆಯಳ ಸಾರಥಿ. ಹೊರಬಾಗಿಲು ಪಾತ್ರ ವಹಿಸ್ತಕ್ಕಂಥವರಿಗೆ ನೆರಳಿಗೆ ಗಿರಿಯಪ್ಪನವರು 50 ರೂಪಾಯಿಗಳನ್ನ ಎರವಾಗಿ ಪೋದೆಯ ಎರವಾಗಿ ಪೋದೆಯ ಇರಲಾರೆ ಲಯ್ಯೋ ನಾನು ಎರವಾಗಿ ಪೋದೆಯ ಇರಲಾರೆ ಲಯ್ಯೋ ನಾನು ಎನ್ನ ಮಾರೇನು ಮರಣವಾದೆಯ ಮಗನೇ ಎರವಾಗಿ ಪೋದೆಯ ಇರಲಾರೆ ಲಯ್ಯೋ ಅಯ್ಯೋ ಮಗನೇ ಎರವಾಗಿ ಪೋದೆಯ ರಾಕ್ಷಸನ ಕೂಡ ನೀನು ಯುದ್ಧ ಮಾಡಿ ರಾಕ್ಷಸನ ಕೂಡ ನೀನು ಯುದ್ಧ ಮಾಡಿ ಮರಣ ಮಾಡೆಯ ಮಗನೇ ಎಲ್ಲನೂ ಮಾಡೆದೆ ಎಲ್ಲನೂ ಮಾಡೆದು ಮರಣ ಮಾಡೆಯ ಮಗನೇ ತಲೆಯ ಅಯ್ಯೋ ಮಗನೇ ರಕ್ಕಸರ ಕೂಡ ಯುದ್ಧವನ್ನ ಮಾಡಬೇಡ ಎಂದು ಹೇಳಿದರು. ಯುದ್ಧವನ್ನ ಮಾಡಿ ಎರವಾಗಿ ಪೋದೆಯ ನವ ಮಾಸ ಗರ್ಭದಲ್ಲಿ ಒತ್ತು ಎತ್ತು ಸಾಕಿ ಸಲಹಿ ನಿನ್ನನ್ನು ಬೆಳೆಸಿದ್ದೆನು. ಅಯ್ಯೋ ನಾನು ಹೇಗೆ ಮರೆಯಲು ಪುತ್ರ ಕೋಮಲದ ಓ ಜನಲಿ, ಈ ಸಮಯದಲ್ಲಿ ಶಿಶುವನ್ನು ಬಿಡದು ಮಿಡುಕುತ್ತಾ ದುಃಖವನ್ನು ಪಡುವುದೇತಕ್ಕೆ? ಓ ಮಾತೆ, ಈ ಅಮ್ಮ ಮಂದಿರದಲ್ಲಿ ಕೆಲಸಕ್ಕಿದ್ದರೆ ಒಟ್ಟಿಗೆ ಅನ್ನವನ್ನು ಮಾನಕ್ಕೆ ವಸ್ತ್ರಮಾನವನ್ನು ಕೊಟ್ಟು ರಕ್ಷಿಸುವನು. ಓ ತಾಯಿ, ಮಹಾಪಾಮ್ಮ ಜನನಿ, ಎಷ್ಟು ಮಾತ್ರಕ್ಕೂ ಭಯಪಡಬೇಡಮ್ಮ ಜನನಿ. ಸ್ವಲ್ಪವನಾಯಿದೆ ಈ ಪರಿ ಕೇಳುವುದೇಕೆ ತಿಳಿಸೆನ್ನ ಮಾನಗೆ ಈ ಪರಿ ಕೇಳುವುದೇಕೆ ತಿಳಿಸೆನ್ನ ಮಾನಗೆ ನೀನು ಬಾಳೆಂದು ಹೇಳುವೆ ನಾನು ನೀನು ಬಾಳೆಂದು ಹೇಳುವೆ ನಾನು ಮಗನೇ ತನಯ ತನಯ ಅಹೋ ಅಪ್ಪಯ್ಯ, ಓ ಜನನಿ, ನಾನು ಯಾರ ಮನೆ ಅಂಗಳ ಗುಡಿಸಿದರೇನು, ಯಾರ ಮನೆಯ ಚಾಕರಿ ಮಾಡಿದರೇನು, ನನ್ನ ಗೊಡವೆ ನಿನಗೆ ತಕ್ಕೆ ಬೇಕು. ಇಷ್ಟು ಪರಿ ಕೇಳುವುದಾತಕ್ಕೆ ಕಂಡಿಯಾ ದೃಷ್ಟ ತೂ ಪರಮ ಪಾಪಿಷ್ಟ. ಓ ಜನನಿ, ನೀನು ದಾರು ಹಸಿವೆಳೆದು ವಸದಿಗೆ ಬಿದ್ದ ಈ ಅದು ಕೂಸಲಿಗೆ ಏನಾಗಬೇಕು? ಓ ತಾಯಿ, ಇವನು ಅತಿ
ವಿಷಯಂಗಳಂ ನೆನೆದು ಭೂಮಿಯ ಮೇಲೆ ಬಿದ್ದು ಓರುಳಾಡುತ್ತಾ ದುಃಖವ ಮಾಡಿ ಧರ್ಮಜ ಭೀಮ ಅರ್ಜುನಂದ ನೆನೆದು ದುಃಖಿಸವದಂ ಕೇಳಿ ಎಲ್ಲಯ ಮನಸ್ಸು ಬಹಳ ಚಂಚಲವಾಯಿತು. ಓ ಮಾತೆ, ಪಾಂಡವರ ನಿನಗೇನಾಗಬೇಕು? ಈ ವಾರ್ತೆಯನ್ನು ಒಂದು ಉಳಿಯದೆ ಎನ್ನ ಮುಂದೆ ಹೇಳಮ್ಮ ಮಾತೆ. ಕುದುರದ ಪ್ರೀತ ಧರ್ಮ ಭೀಮಾರ್ಜುನಗೆ ಏನೆಂದು ಹೇಳಲಿ? ಧರ್ಮ ಭೀಮಾರ್ಜುನಗೆ ಏನೆಂದು ಹೇಳಲಿ? ಅಯ್ಯೋ ಹಿರಿಯೇ ಏನು ಮಗನೇ ತನಯ ತನಯ ಈ ಮಗನ ಸಂಗತಿಯನ್ನು ಧರ್ಮಜ ಭೀಮ ಅರ್ಜುನರಿಗೆ ಹೇಳಬರುದಾರು. ಅಯ್ಯೋ ಶಿವ ಶಿವ ಶ್ರೀಹರಿ, ನಮಗೆ ಎಂತ ಒತ್ತು ಬಂದಿದ್ದಲ್ಲ. ಅಹೋ ಕಂದ, ಅಹೋ ತಾಯಿಯೇ, ಇಷ್ಟು ಪರಿ ಕೇಳುವೆಯಲ್ಲ. ನೀನು ರಾಕ್ಷಸನಾಗಿ ಇಂಥ ನಿನ್ನಲ್ಲಿ ಒಳ್ಳೆ ಗುಣ ಬರಬೇಕಾದರೆ ನೀನು ದಾರಾಗಿರಬಹುದು. ಧರ್ಮಜ ನನಗೆ ಭಾವನಾಗಬೇಕು. ಹೌದೇನು ಮಾತೆ? ಧರ್ಮಜ ಭೀಮರು ಭಾವನವರಾಗಬೇಕು. ಹೌದೇನು ತಾಯಿ? ಪಾರ್ಥನು ನನಗೆ ಪತಿಯಾಗಬೇಕು. ಹೌದೇನು ಜನರೇ? ಇಲ್ಲಿ ಬಿದ್ದಿರುವನೇ ಅಭಿಮನ್ಯನು ಎನ್ನ ಮಗನಾಗಬೇಕು. ಹೌದೇನು ಮಾತೆ? ಇದರ ಗೊಡವೆ ನಿನಗೆ ತಕ್ಕೆ ಬೇಕು. ನೀನು ದಾರು, ನಿನ್ನ ಹೆಸರೇನು ಹೇಳು? ಕಂಡಿಯಾ? ಅಪ್ಪಯ್ಯ. ಅಹೋ ತಾಯಿಯೇ, ಮಗನೇ, ಪೂರ್ವದ ಕಥೆಗಳಿಂದೇನು ಪ್ರಯೋಜನ? ಓ ಮಾತೆ, ಮಗನೇ, ಎನ್ನಗೆ ಕಳವಳವಾಗಿ ಎನ್ನಯ ಮನಸ್ಸು ತಡೆಯಲಾರದು. ಸಾಕ್ಷಾತ್ ಪರಮೇಶ್ವರ ಸಾಕ್ಷಿಯಾಗಿ ನಿಮ್ಮ ಸಂಗತಿಯ ಒಂದು ಉಳಿಯದೆ ಎನ್ನ ಮುಂದೆ ಹೇಳಮ್ಮ ಮಾತೆ. ಅಹೋ ಕಂದ, ಓ ತಾಯಿಯೇ, ನೀನು ರಾಕ್ಷಸನಾಗಿ ನಿನ್ನಲ್ಲಿ ಇಂಥ ಒಳ್ಳೆ ಗುಣ ಬರಬೇಕಾದರೆ ಹೇಳಿದನು ಕೇಳು. ಅದೇನು ಚೆನ್ನಾಗಿ ಹೇಳ್ತಾನೆ. ಧರ್ಮಜ ಭೀಮ ಮಾವನವನಾಗಬೇಕು. ತ್ರಿಲೋಕಕ್ಕೆ ಗಾಂಡಿವಿಯಾದ ಅರ್ಜುನನೇ ನನಗೆ ಪತಿಯಾಗಬೇಕು. ಹೌದೇನು ಜನರೇ? ಅಭಿಮನ್ಯುವೇ ನನಗೆ ಮಗನಾಗಬೇಕು. ಹೌದೇನು ಮಾತೆ? ನೀನು ದಾರು, ನಿನ್ನ ಹೆಸರೇನು ಹೇಳಪ್ಪ? ನಂದನಾಗ್ರಣಿ ಧೀಮಣಿ. ಅಹೋ ಮಾತೆ, ಮಗನೇ, ಧರ್ಮ ಭೂಪಾಲರನ್ನು ನೆನೆಸಿದ ಕಾರಣವೇನು? ಆತನು ನಿನಗೇನಾಗಬೇಕು? ಓ ಅಮ್ಮಯ್ಯ, ಕಂದ, ಆ ಮರ್ಮವನ್ನು ಬೇಡಮ್ಮ ಜನನೇ. ಏಳದಿದ್ದರೆ ತ್ರೀವರ ಕೇಸವನ್ನು ಎಷ್ಟು ಮಾತ್ರಕ್ಕ ಮೆಚ್ಚಲಾರ ನಮ್ಮ ಜನನೇ. ತಕ್ಕವರಾಗಲೇ ಧರ್ಮ ಭೀಮ ಧರ್ಮ ಭೀಮಾರ್ಜುನಗೆ ಏನೆಂದು ಹೇಳಲಿ? ಅಯ್ಯೋ ಧರ್ಮಜ ಭೀಮ ಅರ್ಜುನ, ನಿನಗೆ ಮಗನ ಸಂಗತಿಯನ್ನು ಹೇಳುವರುದಾರು.
ಅಹೋ ಕಂದ, ಅಹೋ ಜನನಿ, ಧರ್ಮಜ ಭೀಮಸೇನ ಎನಗೆ ಭಾವನವರಾಗಬೇಕು. ಹೌದೇನು ಮಾತೆ? ಪಾರ್ಥನು ಎನಗೆ ಪತಿಯಾಗಬೇಕು. ಹೌದೇನು ಜನನಿ? ಅಭಿಮನ್ಯುವು ಎನಗೆ ಮಗನಾಗಬೇಕು. ಹೌದೇನು ಮಾತೆ? ತಿಳಿಯಿತೇನೋ ಪುತ್ರ ಕೋಮಲಗಾತ. ಅಯ್ಯೋ ಶಿವ ಶಿವ, ಎಂಥ ಘಾತವಾಯಿತು. ನಾನಂಥ ದ್ರೋಹವನ್ನು ಮಾಡಿದೆ. ಇಂಥ ದ್ರೋಹಕ್ಕೆ ಪ್ರಾಣ ಕಳೆದುಕೊಳ್ಳುವುದೇ ಪ್ರಾಯಶ್ಚಿತವೇ ಸರಿ. ಅಯ್ಯೋ ಶ್ರೀಹರಿ ಭಕ್ತರೋದ್ಧಾರಿ ನಿಮ್ಮ ಜನನೇ, ಮಗನೇ, ನಿಮ್ಮ ವಾತ್ಯಯ ಸ್ವಲ್ಪವಾದರೂ ತಿಳಿಯದೆ ತಮ್ಮನಾದ ಅಭಿಮಾನ್ಯವನ್ನು ಮುಖವನ್ನು ನೋಡದೆ ಈ ಲೋಕದೊಳಗ ಅಪಕೀರ್ತಿಗೆ ಪಾತ್ರನಾದ ನಮ್ಮ ತಾಯಿ ನೀನೇ ನನ್ನ ತಾಯಿ. ಅಯ್ಯೋ ಕಂದ, ಅಬ್ಬೋ ಜನನೇ, ನಮಗೆ ಎಂತ ವಿಪತ್ತು ಬಂದಿತೆಂದು ನೀನೇತಕ್ಕೆ ದುಃಖ ಪಡಲಿ ಕಂದ. ಓ ತಾಯಿ, ಇರಲಿ, ನೀನು ರಾಕ್ಷಸನಾಗಿ ನಿನ್ನಲ್ಲಿ ಇಂಥ ಒಳ್ಳೆ ಗುಣ ಬೆಳಿಬೇಕಾದರೆ ಹೇಳುವಿನ ಕೇಳು. ಅದು ಏನು ಚೆನ್ನಾಗಿ ಹೇಳೋ ಮಾತೆ? ಈ ಪರಿ ಕೇಳುವುದೇಕೆ ತಿಳಿಸನ್ನ ಮಾನಗೆ. ಕಂದ ಚೆನ್ನಾಗಿ. ಓ ಜನನಿ, ಅದು ಏನು ಚೆನ್ನಾಗಿ ಹೇಳು? ಈ ಪರಿ ಕೇಳುವುದೇಕೆ ತಿಳಿಸನ್ನ ಮಾನಗೆ. ಮಗನೇ, ತನಯ ಅಹೋ ಕಂದ, ಅಬ್ಬೋ ಜನನಿ, ನೀನು ಇಂಥ ಪರಿಪಾಲನವಾಗಿ ಎನ್ನನ್ನು ಕೇಳಬೇಕಾದರೆ ಎನ್ನಂತ ನತ ದೃಷ್ಟಿಯಾದ ಸುದ್ದಿಯನ್ನು ತೆಗೆದುಕೊಂಡು ನೀನೇನು ಮಾಡಿ ಕಂದ. ಓ ಜನನಿ, ಆದರೆ ನಿನ್ನಲ್ಲಿ ಇಂಥ ಒಳ್ಳೆ ಗುಣ ಬರಬೇಕಾದರೆ ನೀನು ನಾನು ನಿನ್ನ ಹೆಸರೇನು ಹೇಳು ಕಂದ. ಹಾಗಾದರೆ ಆಗುವುದು ಎನ್ನ ಮನಕ್ಕೆ ಆನಂದ. ಅಹೋ ಜನನಿ, ನಾವುದಾರೆಂದರೆ ಈ ತ್ರಿಲೋಕದ ಚಕ್ರವರ್ತಿ ಆತ ಧರ್ಮಜನು ಎನ್ನಗೆ ದೊಡ್ಡಪ್ಪನಾಗಬೇಕು. ಓ ಮಾತೆ, ವಾಯುಪುತ್ರನಾದ ಭೀಮಸೇನನು ಎನ್ನಗೆ ತಂದೆಯಾಗಬೇಕು. ಓ ಜನನಿ, ಈ ಮೂರು ಲೋಕದ ಗಂಡಗಲಿ ಅನಿಸಿದ ಅರ್ಜುನನು ಎನ್ನಗೆ ಚಿಕ್ಕಪ್ಪನಾಗಬೇಕು. ಓ ಮಾತೆ, ಹೌದೇನು ಪುತ್ರ? ಅವರ ಜ್ಯೇಷ್ಠ ಸುಕುಮಾರ ಸುಪುತ್ರ ಹಿಡಂಬಿಯ ಗರ್ಭ ಸಂಜಾತ ಎನ್ನು ಹೆಸರ ಘಟೋತ್ಕಜನ ಮಾತೆ. ಹೌದೇನು ಕಂದ? ಅಯ್ಯೋ ಮದನ ಕೋಟಿ ಸುಂದರ ಸಹೋದರನಾದ ಅಭಿಮಾನ್ಯವೇ, ಅಂದವಾದ ನಿನ್ನ ಮುಖಾರವಿಂದವು ಕಂದಿ ಕುಂದಿ ಕಪ್ಪಾಗಿ ನೀನು ಈ ಭೂಮಿಯ ಮೇಲೆ ಮಲಗಿರುವೆಯ. ಅಯ್ಯೋ ಅನುಜ, ಒಂದು ಮಾತನ್ನಾಡಬಾರದೆ ಪಾರ್ಥನ ತನಯ. ನಿನ್ನ ಕೋಮಲ ಶರೀರವನ್ನು ಎಣ್ಣೆಯ ಭೀಕರವಾದ ಬಾಣಗಳಿಂದ ನೊಯಿಸಿದನು. ಈ ವಾರ್ತೆಯನ್ನು ಕೇಳಿ ನಮ್ಮ ಜನಕರು ಏನೊಂದುಕೊಳ್ಳುವರು ಏನು? ಅಯ್ಯೋ ಮನಜ, ಹಡದ ಜನನಿಯಾದ ಸುಭದ್ರಾ ದೇವಿಯನ್ನು ಹೊರಳಾಡುತ್ತಾ ದುಃಖವನ್ನು ಪಡುವುದನ್ನು ನೋಡಿದರೆ ಎಲ್ಲೆಯ ಮನಸ್ಸು ನೊಯ್ಯುವುದು. ಅಯ್ಯೋ ಅನುಜ, ಈ ಕೃತ್ಯದಿಂದ ನಾನು ಲೋಕನಿಂದಿಗೆ ಗುರಿಯಾದೆನು. ಅಯ್ಯೋ ಶಿವ ಶಿವ ಶಂಭೋ ಶಂಕರ ಶ್ರೀ ಗುರು ಆಂಜನೇಯನೇ, ಜಾಗ್ರತೆಯಿಂದ ನಮ್ಮ ತಾಯಿಯಾದ ಹಿಡಂಬೆ ಮಾತೆಯನ್ನು ಕರೆದ ಬರುವಂತನಾಗು. ಇಲ್ಲಿಯ ಮರ್ಮವನ್ನು ತಿಳಿಸಬೇಡ ಕಂಡಿಯ ತಾರದೆ ನೀನು ತಕ್ಕದೆ.
ಇದೇ ಗ್ರಾಮದ ಪೆದ್ದರಂಗಣ್ಣವರು ಗಡಧ್ವಜನ ಪಾತ್ರ ಮಾಡಿರ್ತಕ್ಕಂಥ ನಮೋ ನಮೋ ಜನನಿ ಸೌಖ್ಯಪ್ರದಾಯಿ. ಕಂದ ಓ ಜನನಿ, ಮಗನೇ ಓ ತಾಯಿ, ಓ ಜನನಿ, ಕುಮಾರ ಒಂದು ಮಾರ್ಚದ ಉಸಿರೆಂದು ನುಡಿವಿಯಲ್ಲ, ಎಲ್ಲಿ ಫಲವಿಲ್ಲ. ಹಾ ಓ ತಾಯಿ, ಕಂದ ನಾನು ಘೋರ ಅಪರಾಧವನ್ನು ಕೈದಿರುವನು, ಇದು ಅಲ್ಲದ ಅಪನಿಂದಿಗೆ ಗುರಿಯಾಗಿರುವ ನಮ್ಮ ತಾಯಿ ಸಂಸ್ಕೃತ ತಾಯಿ. ಅಹೋ ಕಂದ, ಓ ಜನನಿ, ಇರಲಿ, ನನ್ನ ಗೊಡವೆ ನಿನಗೆ ತಕ್ಕಬೇಕು. ಅದು ಹೇಗೆ ಮಾತೆ? ನಾವಂತ ನತದೃಷ್ಟರು. ನಮ್ಮ ಗೊಡವೆ ತೆಗೆದುಕೊಂಡು ನೀನೇನು ಮಾಡುವೆ ಬಿಡು ಪುತ್ರ ಕೋಮಲಗ. ಓ ತಾಯಿಯೇ, ಮಗನೇ ನಾನು ಬೇಡುವ ಮಾತನ್ನು ಚೆನ್ನಾಗಿ ಕೇಳು. ಹೇಳು ಕಂದ. ಓ ಜನನಿ, ಮಗನೇ ನಿನ್ನ ಮೈದಿನ ತನೆಯನನ್ನು ಕೊಂದನು, ಲೋಕನಿಂದಿಗೆ ಗುರಿಯಾದನು. ಓ ಜನನಿ, ಕಂದ ನಮ್ಮ ಜನಕರು ಏನಂದುಕೊಳ್ಳುವರು ಏನು? ಅವರಿಗೆ ಮುಖವನ್ನು ಹೇಗೆ ತೋರಿಸು ನಮ್ಮ ಜನನೇ ಸಂಸ್ಕೃತದಾಗಿದೆ. ಓ ಜನನೇ, ಮಗನೇ ನನಗೊಂದು ಯೋಚನೆಯಂ ತೋರುವುದು, ಅದು ಏನೆಂದರೆ ಅಮರಾವತಿಪುರದಲ್ಲೇ ಸಪ್ತ ಋಷಿಮುನಿಗಳು ಅವರ ನಟನೆ ನಮ್ಮ ತಾತ ಇಂದ್ರನು ಇತ್ತು. ಹೌದೇನು ಇದು ಅಲ್ಲದೆ ಎರಡನೆಯದ ಮೊಂಡೋಕ ಕೈಕ ಕೊಂಡಾಟಗಳೆಂಬ ಮುಖ್ಯ ಜನರವರು. ಹೌದೇನು ಕಂದ. ಮಾತೆ, ಮಗನೇ ಮತ್ತು ಪಾತಾಳ ಲೋಕದಲ್ಲಿ ಬಳಿ ರಾಜ್ಯನ ಪಟ್ಟಣ ಹೊಂದಿರುವುದು. ನಾನು ಪಾತಾಳ ಲೋಕಕ್ಕೆ ಹೋಗ ಸಂಜೀವದ ಮನೆಯನ್ನು ತರುವೆನು. ಓ ಜನನೇ, ಕಂದ ನೀನು ನಮ್ಮ ತಾಯಿಯನ್ನು ನಾನು ಬರವರೆಗೂ ಪರಹೇತರ ತಮ್ಮನ ಬಳಿಯಲ್ಲಿ ಕಾದುಕೊಂಡಿರಬೇಕು. ಜಾಗ್ರತೆಯಿಂದ ನಾನು ಹೋಗಿ ಬರುತ್ತೇನೆ ಜನನೇ. ಮಾಡಿದಿರಮ್ಮ ಯೋಚನೆ. ಹಾಗೆ ಆಗಲಿ ಮಗನೇ, ಹೋಗಿ ಬರುವಂತ ನಾವು. ಈ ಸಾರಥೆ ಭೂಪತಿ ಕೋಳಿ ರಾಜ್ಯದಲ್ಲಿಗೆ ಹೋಗಿ ಬಲಿಕುಲವನ್ನು ಸಂವರಿಸಿ ಸಂಜೀವದ ಮನೆಯನ್ನು ತರುವನು. ಜಾಗ್ರತೆಯಿಂದ ಪಾತಾಳ ಲೋಕಕ್ಕೆ ಹೋಗೋಣ ನಡೆಯಲೈ ಸಾರಥೆ. ಅದು ಜಾಗ್ರತೆ. ಎಲ್ಲ ಇಷ್ಟ ಅಂತ ಆಗಲಿ ಭೂಪತಿ. ಅಯ್ಯೋ ಮಗನೇ, ಅಹೋ ತಾಯಿ, ಪಾತಾಳ ಲೋಕಕ್ಕೆ ಹೋಗಿ ಸಂಜೀವನಿ ಮಣಿಯ ತರಲಿಲ್ಲವೆಂದು ಯೋಚನೆ ಮಾಡುತ್ತಾ ನಿಂತಿರುವೆನು ಪುತ್ರ ಕೋಮಲಗಾರ. ಅಹೋ ಜನನೇ, ಮಗನೇ ದುಃಖವನ್ನು ಮಾಡಬೇಡ ಬಂದೆನು. ಅಹೋ ತಾಯಿ, ಕಂದ ಯಾವ ದೇಶದಲ್ಲಿ ಸಂಜೀವದ ಮಣಿಯನ್ನು ಕೇಳಿದರೆ ತುಂಬರೇ ಕೊಡುವರೆ. ಓ ಮಾತೆ, ಹೌದು ಮಗನೇ, ಎಂದಿಗೂ ಕೊಡುವುದಿಲ್ಲ. ಬಳಿರೇ ಅವರ ಕೂಡಲಿದ್ದಕ್ಕೆ ಸನ್ನಿಹಿತಲಾಗಿ ನಿಂತವರನ್ನು ಜಯಿಸ ಸಂಜೀವದ ಮಣಿಯನ್ನು ತಂದಿರುವ ನಮ್ಮ ಜನವೇ ಹೌದೇನು ಕಂದ. ಓ ತಾಯಿ, ನೀನು ಇನ್ನೂ ಬರಲಿಲ್ಲವೆಂದು ಯೋಚನೆ ಮಾಡುತ್ತಾ ನಿಂತಿದ್ದೆ ಪುತ್ರ ಕೋಮಲಗಾತ್ರ. ಜನನೇ, ಕಂದ ನೀನು ಕೈಯಳ ಚಿಂತೆಯಂಬಿಡು. ಅಹೋ ತಾಯಿ, ಕಂದ ಸಕಲ ದೇಶದ ಪರಾಕ್ರಮಗಳೆಲ್ಲ ಒಂದು ತೃಣ ಸಾಮಾನ್ಯರ
ಸರ್ವ ವಿಷಯದಲ್ಲಿ ಗುರು ದಿವಾಕರಣ ಕರ್ಣ ಹೊಂದಿರುವುದವ. ಓ ಮಾತೆ, ಮಗನೇ, ನೀನು ಜಾಗ್ರತೆಯಿಂದ ತಮ್ಮನ ಎದೆಯ ಮೇಲೆ ಈ ಮಣಿಯನ್ನು ಇಟ್ಟು ಪರಮೇಶ್ವರ ಧ್ಯಾನವನ್ನು ಮಾಡಮ್ಮ ತಾಯೇ, ಅಭಯದ ತಾಯೇ. ಅಹೇ ಶಂಕರ, ಪರಮೇಶ್ವರ, ಗೌರಿಯವರ, ಗಂಗಾಧರ, ಈ ಸಂಜೀವನ ಮಣಿಯನ್ನು ಮಗನ ಎದೆಯ ಮೇಲೆ ಇಡುವನು. ಮಗನ ಜೀವವನ್ನು ಕರುಣಿಸುವಂತೆ ಮಾಡೋ ದೇವ ದೀನ ಬಾಂಧವ. ಸರ ಕುಳ್ಳಳ್ಳಿ ಗಿರಿದವರು ನಾಳೆ ಶಿವರಾತ್ರಿ ಪಾಂಡುಂಜೆ ಆಟ ಆಡೋದಕ್ಕಾಗಿ ಅಮ್ಮಯ್ಯ, ನಿಲ್ಲು ಮಗನೇ, ದುಡುಕಬೇಡ. ಅದು ಯಾತಕ್ಕೆ ಮಾತೆ? ಈ ಧನುಜ ಶ್ರೇಷ್ಠನು ಅಣ್ಣನಲ್ಲ, ನಿನಗೆ ಅಣ್ಣನಾಗಬೇಕು. ಹೌದೇನು ಮಾತೆ? ಕಂದ, ಅವು ಅಮ್ಮಯ್ಯ, ಭೀಮಶೇನ ಮಗ ಇಡಂಬಿಯ ಗರ್ಭ ಸಂಜಾತ. ಹೌದೇನು ಈ ಮಾತೆ? ಧನುಜ ಶ್ರೇಷ್ಠನು ನಮಗೆ ಅಣ್ಣನಲ್ಲ. ಯುದ್ಧವನ್ನ ಮಾಡಬೇಡ. ನಿಲ್ಲು ಪುತ್ರ ಕೋಮಲ ಗಾತ್ರ. ಅಣ್ಣ ಭೀಮನಂದನ, ತಮ್ಮ ಪಾರ್ಥನಂದನ, ಮಂದ ಮತೆಯಿಂದ ಮಾತನಾಡಿದ ತೊಂದರೆ ಎನ್ನ ಮನದೊಳಗೆ ಇಡಬೇಡ. ನಿನ್ನ ಪಾದಕ್ಕೆ ನಮಸ್ಕರಿಸುವನು. ಎನ್ನ ಅಪರಾಧವನ್ನು ತಮ್ಮದು ಅಣ್ಣ ಭೀಮನಂದನ ಮಾಡುವನು ನಿನಗೆ ಪಾದಕ್ಕೆ ವಂದನ. ತಮ್ಮ ಪಾರ್ಥನಂದನ, ನಿನಗೆ ಶುಭವಾಗಲಿ ಮೇಲಕ್ಕೆ. ಅಮ್ಮ ತಾಯಿ, ಈ ಕುಮಾರನಾದ ಅಭಿಮಾನ್ಯವು ಇನ್ನಡನಲ್ಲಿ ಭೀಕರವಾದ ಕಾನೂನು ಸೇರಿಕೊಂಡು ಕಷ್ಟವನ್ನು ಪಡುವುದಕ್ಕೆ ಭಾರತ ನಗರವನ್ನು ಬಿಟ್ಟು ಬಂದ ಕಾರಣವೇನು? ಹೇಳುವನು ಕಂದ. ಓ ಮಾತೆ, ಮಗನೇ, ಕೃಷ್ಣ ಬಲರಾಮರು ಕ್ಷೇಮದಿಂದಿರುವರೇ ಇಲ್ಲವೇ? ಅವರೇನಾದರೆ ನಿಂದಿಸಿ ಕೊಂದಿಸ ಕಳಿಸಿರುವರೇನು? ಓ ತಾಯಿ ಕಂದ, ತವರ ಮನೆಯಲ್ಲಿ ಬರಿ ಅಂತರಂ ಸುಖವಂ ತೊರೆದು ಈ ವನವಂ ಸೇರಿದ ಕಾರಣವೇನಮ್ಮ ಮಾತೆ? ಓ ಜನನಿ, ಹಾಗಾದ್ರೆ ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳತಾಯಿ. ತನಯ ಕೇಳುವೇನು ಎನ್ನ ನುಡಿಯನು ಆಲಿಸುವೆ. ಅಹೋ ಜನನೇ, ದ್ವಾರಕೆಯನ್ನು ಬಿಟ್ಟು ಘೋರ ಅರಣ್ಯಕ್ಕೆ ಏತಕ್ಕೆ ಬಂದಿರಿ ಎಂದು ಕೇಳಿದೆಯಾ ಮಗನೇ? ಹೌದು ಮಾತೆ. ಕಂದ, ಅಹೋ ಜನನೇ, ನಮ್ಮ ಅಣ್ಣನಾದ ಬಲರಾಮನು ಶಶಿರೇಖೆಯನ್ನು ಅಭಿಮನ್ಯುಗೆ ಕೊಡುವೆನೆಂದು ಮಾತು ಕೊಟ್ಟು ಈಗ ನಮಗಾಗದ ದುರ್ಯೋಧನ ಮಗ ಲಕ್ಷ್ಮಣನಿಗೆ ಮಗಳನ್ನು ಕೊಡುವೆನೆಂದು ನಿಶ್ಚಿತಾರ್ಥ ಮಾಡಿರುವರು. ಕಂದ, ಅಹೋ ಮಾತೆ, ನಮ್ಮನ್ನು ಬಡವರೆಂದು ಹೀಯಾಳಿಸಿ ತುಂಬಿದ ಸಭೆಯಲ್ಲಿ ಅವಮಾನವನ್ನು ಗೈದು ಮನೆಯನ್ನು ಬಿಟ್ಟು ಹೊರಗೆ ಹಾಕಿದೆನು. ಅದಕ್ಕಾಗಿ ಈ ದ್ವಾರಕೆಗೆ ಬಿಟ್ಟು ಅರಣ್ಯಕ್ಕೆ ಬಂದಿರುವವರ ಪುತ್ರ ಕೋಮಲಗಾತ್ರ. ಅಹೋ ಮಾತೆ, ಕಂದ,
ಆಹದಮ ಬಲರಾಮನ ವೀರ ಮಾತೆನೆಂದರಿಯದೆ ಎಲ್ಲೊಂದು ರೀತಿಯ ಕಾರ್ಯವ ಮಾಡಿದರೆ ಹೌದು ಕಂದ. ಅಹೋ ಜನನಿ ಮಗನೇ, ಮಗಳನ್ನು ಕೊಡುವನೊಂದು ಮಾತನ್ನು ಕೊಟ್ಟು ಮರೆತು ಬಿಟ್ಟಿರುವನೇ ಒಳ್ಳೆಯದು. ಓ ತಾಯಿ, ಕಂದ, ನೀನು ಚಿಂತೆಯಂಬಿಡು ಸಂತೋಷವಂಬಿಡು. ಹಾ, ನಾನಿರಲಿಕ್ಕೆ ನಿನಗೆ ಬಂದ ಸಂದೇಶವೇನು? ಈ ಅಮ್ಮ ಮಂದಿರದೊಳಗೆ ತೊಳ್ಕ ತಂದಿರೀರಿ, ನಡೀರಿ. ಓ ತಾಯಿ, ಕಂದ, ಹೊಳಿರಿ. ನಾನು ಈ ಕ್ಷಣವ ಹೋಗಿ ಧಾರಕ ನಗರವೊಂಬಕ್ಕು ಅಡ್ಡ ಬಂದವರ ಕಣ್ಣು ಗಿಡ್ಡಗಳು ಕಿತ್ತು ಬಲರಾಮನ ಪುತ್ರಿಯಾದ ಶಶಿರೇಖೆಯಂತಂದು ಅಹೋ ಮಾತೆ, ಮಗನೇ, ಅದೇ ಮುಹೂರ್ತದಲ್ಲಿ ತಮ್ಮನಾದ ಅಭಿಮನ್ಯುವಿಗೆ ವಿವಾಹವನ್ನು ಮಾಡದಿದ್ದರೆ ಮಹಾಪುರೇ ಭೀಮಸೇನ ಕುಮಾರನಂದ ಎದುರಾದಕ್ಕ ಮಾತೆ ಭಗವಂತನ ಬలం ಕೊಡುವುದಾಗಿದೆ. ಓ ಜನನಿ, ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಮಗನೇ. ಓ ತಾಯಿ, ಕಂದ, ಓ ಜನನಿ, ಹೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಮಗುವೇ ವಿಮಲ ಕುಲ ಬಾಲವೇ ಹೋಗು ಬಾರ. ಮಗನೇ ಜಗದಿ ಮಹಾವೀರನೇ ಓ ಜನನಿ, ಅದೇನು ಚೆನ್ನಾಗಿ ಹೇಳು. ತಾಯಿಗೆ ಕೊಟ್ಟ ಮಾತನ ನಡೆಸು, ವಾಕ್ಯವ ಪರಿಗಣಿಸು. ಮಗನೇ, ವಾಕ್ಯವ ಪರಿಗಣಿಸು. ತಾಯಿ ಸ್ಥಳದಲ್ಲಿ ಮಹಾಬಲೇಶ್ವರ. ಕೌರವ ದುರ್ಯೋಧನ ಚಂದ, ಕೌರವ ದುರ್ಯೋಧನ ಚಂದ. ಓ ಜನನಿ, ನೀನು ಹಾಗಾದರೆ ಆ ದ್ವಾರಕೆಗೆ ಹೋಗಿ ಬರುವೆಯ ಸಹಜವಾಗಿ ಮಾತೆ. ಕಂದ, ಓ ಜನನಿ, ತಾಯಿಗೆ ಕೊಟ್ಟನ್ನು ಮಾತನ್ನು ನಡೆಸುವೆಯ. ಸಹಜವಾಗಿ ನಡೆಸಿಕೊಡುವನು ಮಾತೆ. ಹಾಗಾದರೆ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಿನಗೆ ಜಯದಾನತೆಯನ್ನು ಮಾಡುವೆನು, ಪೀಠವನ್ನು ಅಲಂಕರಿಸು ಪುತ್ರ. ನಿಮ್ಮ ಇಷ್ಟದಂತ ಹಾಗರ ಜನನಿ